ಚಿತ್ತಾಪುರ ಪಟ್ಟಣದ ಅಕ್ಕಮಹಾದೇವಿ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಚಿತ್ತಾಪುರ ಪ್ರಖಂಡ ಕಲಬುರಗಿ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಶ್ವ ಹಿಂದೂ ಪರಿಷತ್ ಷಷ್ಠಿ ಪೂರ್ತಿ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕೆಲವರು ಹಿಂದೂಗಳಿಗೆ ವಿವಿಧ ಆಸೆಗಳನ್ನು ತೋರಿಸಿ ಮತಾಂತರ ಮಾಡುತ್ತಿದ್ದಾರೆ. ಮತಾಂತರ ಹಿಂದೂ ಧರ್ಮಕ್ಕೆ ಅಂಟಿದ ಪಿಡು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಪ್ರಾಂತ್ಯ ಪ್ರಮುಖ ಕೃಷ್ಣ ಜ್ಯೋತಿ ಹೇಳಿದರು. ಹಿಂದೂ ಧರ್ಮ ಅತಿ ಪ್ರಾಚೀನ ಧರ್ಮ, ಆದರೆ ಜಾತಿ ಹೆಸರಿನಲ್ಲಿ ಒಡೆದು ಹೋಗಿದೆ. ಹಿಂದೂ ಧರ್ಮದ ಮೇಲೆ ಕ್ರಿಶ್ಚಿಯನ್ ಮಿಷನರಿಗಳು ಮತಾಂತರ ಮಾಡುವುದು ಹಾಗೂ ಲವ್ ಜಿಹಾದ್ ಹೆಸರಿನಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಜಿಹಾದ್ ಪದದ ವಿರುದ್ಧ ಕೇಸು ಮಾಡುತ್ತಿದ್ದಾರೆ ಎಂದರು. ಪರಿಣಾಮ ಏನು ಅಂದ್ರೆ ನಮ್ಮ ಇವತ್ತಿನ ಹುಡುಗಿಯರು ಸಹಿತ ಅದಕ್ಕೆ ಹಾಗಾಗಿ ಈ ಲವ್ ಜಿಹಾದ್ ಅನ್ನುವಂತಹದ್ದು ಮತ್ತು ಈ ಹುಡುಗಿಯರನ್ನು ಹಾರಿಸಿಕೊಂಡು ಹೋಗುವಂತಹದ್ದು ಹುಡುಗಿಯರಿಗೆ ಸಂಪ್ರದಾಯವನ್ನ ಕಲಿಸದೇ ಇರತಕ್ಕಂಥದ್ದಲ್ಲ. ಇದ್ರ ಬಗ್ಗೆ ಹಿಂದೂ ಸಮಾಜದಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗೆ ನೋಡಿದ್ರೆ ಇತ್ತೀಚೆಗೆ ನಾವು ನೋಡ್ತೀವಿ ಹುಡುಗಿಯರಿಗೆ ಸಂಪ್ರದಾಯ ಇತ್ಯಾದಿ ಕಲಿಸೋದು ಒಂದು ಭಾಗ, ಎರಡನೇದು ಮನೆಗಳಲ್ಲಿ ನಾವು ಸಂಪ್ರದಾಯಗಳನ್ನ ಕಲಿಸುವಂತಹದ್ದು ಮತ್ತೊಂದು ಭಾಗ. ನಾನು ಕಲಬುರಗಿಗೆ ಬಂದು 12 ವರ್ಷ ಆಯ್ತು. 10 ವರ್ಷದ ಹಿಂದೆ ದೆಹಲಿಯಲ್ಲಿ ಒಂದು ಸಾಮೂಹಿಕ ಅತ್ಯಾಚಾರದ ಘಟನೆ ಆಯಿತು. ನಿರ್ಭಯ ಅನ್ನುವಂತಹದ್ದು ಆ ಹುಡುಗಿ ಹೆಸರನ್ನೇ ಇತ್ತು. ಈಗ ಒಂದು 15-20 ದಿವಸದಿಂದ ಪಶ್ಚಿಮ ಬಂಗಾಳ ಕೋಲ್ಕತ್ತಾದಲ್ಲಿ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಇದೇ ರೀತಿಯ ಅತ್ಯಾಚಾರ ಆಯಿತು. ಅನೇಕ ಗಲಾಟೆಗಳು, ಪ್ರೊಟೆಸ್ಟ್ಗಳು ಎಲ್ಲ ನಡೀತಾನೆ ಇರುತ್ತೆ. ಪ್ರಶ್ನೆ ಏನು, ಅವಾಗ ಆ ನಿರ್ಭಯ ಹತ್ಯೆ ಆದ ಕಲಬುರಗಿಯಲ್ಲಿ ಅಲ್ಲಿ DC ಆಫೀಸ್ನ ಎದುರುಗಡೆ ಕಾಲೇಜಿನ ಅನೇಕ ಯುವತಿಯರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿದರು. ಪ್ರತಿಭಟನೆ ಮಾಡಿದಾಗ ಆಗಿದ್ದೇನು, ಆ ಪ್ರತಿಭಟನೆ ಸಮಯದಲ್ಲಿ ಒಬ್ಬ ವಿದ್ಯಾರ್ಥಿನಿ ಮಾತಾಡಿದ್ದು, ಯಾರು ಈ ರೀತಿ ದುಷ್ಕೃತ್ಯ ಮಾಡಿದ್ದಾರೋ ಅವ್ರನ್ನ ಸಾರ್ವಜನಿಕವಾಗಿ ಗಲ್ಲಿಗೇರಿಸಬೇಕು, ಗುಂಡು ಹಾಕಿ ಕೊಲ್ಲಬೇಕು ಈ ರೀತಿ. ಆದ್ರೆ ಉತ್ತರ ಅದೇನಾ ಅನ್ನೋದು ನನ್ನ ಪ್ರಶ್ನೆ. 10 ವರ್ಷದ ಹಿಂದೆ ಅದು ಆಯ್ತು ಅಂತ ಹೇಳಿದ್ರೆ ಇವತ್ತಿಗೆ ನಿಂತ ಇಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆದಂತಹ ಜಾಗದಲ್ಲಿ ಘಟನೆಗಳು ನಡೀತಾ ಇದೆ. ಕರ್ನಾಟಕದಲ್ಲಿ ನಿಂತಿದೆಯಾ? ನಿಂತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಈ ರೀತಿ ದುರಾಚಾರಿ ಯುವಕರು ಇದ್ದಾರೋ, ಯಾರು ಅತ್ಯಾಚಾರ ಮಾಡುವಂತಹ ಯುವಕರು ದುಷ್ಟರಿದ್ದಾರೋ ಅವರು ಹುಟ್ಟಿದ್ದು ಯಾರ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮನೆ. ನಮ್ಮಂಥವರ ಮನೆಯಲ್ಲಿ ಹುಟ್ಟಿ ಅತ್ಯಾಚಾರ ಮಾಡ್ತಾನೆ ಅವನು ಅಂತ ಹೇಳಿದ್ರೆ ಅವಾಗ ನಾವೇನು ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ಕೊಡ್ತೀವಿ? ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾರು ಅತ್ಯಾಚಾರ ಮಾಡಿದ್ರು ಅದಲ್ಲ, ನಾವು ನಮ್ಮನೆಯೊಳಗಿದ್ದಂತಹ ಹುಡುಗನಿಗೆ ನಾವೇನು ಹೇಳಿದ್ವಿ? ಇದನ್ನು ನಾವು ಸರಿಯಾಗಿ ಕಲಿಸದೇ ಇದ್ರೆ ಹಿಂದೂ ಸಮಾಜದ ಒಬ್ಬೊಬ್ಬ ವ್ಯಕ್ತಿಗಳು ಈ ರೀತಿ ದುರಾಚಾರಿ ಆಗ್ತಾರೆ, ಅತ್ಯಾಚಾರಿ ಆಗ್ತಾರೆ, ವ್ಯಭಿಚಾರಿ ಆಗ್ತಾರೆ. ಓರಿಯೆಂಟ್ ಕಂಪನಿಯ ಸಹಾಯಕ ಉಪಾಧ್ಯಕ್ಷ ಸಾಚಿ ಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಭಗವಾನ್ ಶ್ರೀಕೃಷ್ಣ ಹಿರಿಯರಿಗೆ, ಮಹಿಳೆಯರಿಗೆ ಸೇರಿ ಸಕಲ ಜೀವರಾಶಿಗಳಿಗೆ ಗೌರವ ಕೊಡಬೇಕೆಂದು ಹೇಳಿದ್ದಾರೆ. ನಮ್ಮ ಧರ್ಮದ ಮೌಲ್ಯಗಳನ್ನು ನಾವು ಮರೆಯಬಾರದು. ಹಿಂದೂ ಧರ್ಮದ ರಕ್ಷಣೆ ನಾವೆಲ್ಲರೂ ಒಂದಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಕಾಮಳೇಶ್ವರ ಮಠದ ಸೋಮಶೇಖರ್ ಶಿವಾಚಾರ್ಯರು, ಅವಧೂತ ನಾಗಲಿಂಗ ಶರಣು ಶಿವಕುಮಾರ್, ರೇಣುಕಾ ಬಿರಾದರ್, ಪ್ರದೀಪ್ ಪಾಟೀಲ್ ಸೇಡಂ, ಪ್ರಮುಖರು ಬಸವರಾಜ್ ಯಲ್ಲಲಿಂಗ, ನಾಗರಾಜ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. श्रीकृष्ण जन्माष्टमी मना रहे हैं, तो इसमें श्री कृष्ण का कुछ क्वालिटी, भगवान है, भगवान का क्वालिटी का कुछ अनलिमिटेड होता है, लेकिन कुछ क्वालिटी है इम्पोर्टेंट, कुछ क्वालिटी वो हम लोग अपनाते हैं, हम लोग कुछ और इसमें थोड़ा सा फोकस करके बात करेंगे. तो हम लोग कंपनी में काम करते हैं, हम लोग लोगों से बात करते रहते हैं, तो लोग सक्सेस की और भी सबको है क्या है सक्सेस होने के लिए. तो एक व्यक्ति अगर उनका सक्सेस के लिए उनको सोचना है तो उनको ये समझना चाहिए मेरा वैल्यूज क्या है, मेरा मूल्य क्या है. श्री कृष्ण ने, भगवान श्री कृष्ण ने ये अपनाया लाइफ में, तो उनका जो वैल्यू है उनको पता है मेरा वैल्यू, मेरा मूल्य क्या है, ये श्री कृष्ण भगवान को अच्छे से मालूम है. तो उन्होंने अपना लाइफ में और बाकी लोगों को भी उन्होंने गाइड किया. तो कुछ मूल्य में बता रहा हूँ, रेस्पेक्ट, बाकी लोगों को रेस्पेक्ट करना, नॉट ओनली एक व्यक्ति को नहीं, सारे दुनिया को रेस्पेक्ट करना, आपको संस्थान को रेस्पेक्ट करना, आपका पड़ोसियों को रेस्पेक्ट करना, बच्चों को रेस्पेक्ट करना, माता पिता को रेस्पेक्ट करना,
तो ये बहुत बड़ा एक मूल्य है, हम लोग अपनाना चाहिए। काफ़ी हम लोग को पता नहीं है, हम लोग अभी हम लोग जी रहे हैं, लेकिन काफ़ी मूल्य हमको पता नहीं है। ये मूल्य अपना के उसमें जीना बहुत जरूरी है आपका प्रोग्रेस के लिए। तो आपका बच्चों को भी ये बताना पड़ेगा, एक मोस्ट इम्पोर्टेंट ये है रेस्पेक्ट। इवन जानवर को रेस्पेक्ट करें, सबको आप रेस्पेक्ट करें, ऋषिगण को आप रेस्पेक्ट करें, भगवान को, सबको आपको रेस्पेक्टफुली आपको लेके जाना पड़ेगा। ये एक इम्पोर्टेंट वैल्यू है। दूसरा एक चीज़ होता है ग्रैटिट्यूड या थैंक्स ऑफर करना। तो आप लोग खुश है यहाँ पे, कुछ लोग खुश नहीं होंगे, लेकिन जो भी भगवान ने दिया है उसको हम लोग संतुष्ट होना पड़ेगा, जो भी हो। तो लोग दुख रहता है इसमें, मेरा ये नहीं है, मेरा वो नहीं है, लेकिन जो भी भगवान ने दिया है उसको आप एक्सेप्ट करो, अपनाओ। उसके बाद आप लेके जाओ जो भी हो आपके पास, जो भी धन है, मेरे पास धन का कमी है और मेरे को बहुत कुछ होना है, भगवान ने जो भी दिया आपको संतुष्ट होना पड़ेगा, अदरवाइज आपका ये अण्णाराव वी इमुणी RJ 32 न्यूज़ चित्तापुर।